ನಮಸ್ತೆ ಎಲ್ಲರಿಗೂ. ನಾನಿವತ್ತು ಉದ್ದಿನವಡ ಹಿಟ್ಟಿನಲ್ಲೇ ಅದರಲ್ಲೇ ನಾವು ಯಾವ ರೀತಿ ಹಪ್ಪಳನ ಮಾಡ್ಕೋಬೋದು ಅಂತಂದೇಳಿ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಅದರ ಜೊತೆಗೆ ಗರಿಗರಿಯಾದ ವಡಾನು ಮಾಡಿ ತೋರಿಸ್ತಾ ಇದ್ದೀನಿ, ಉದ್ದಿನ ವಡಾನ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲದಾಗಿ ನೋಡಿ, ನಾನು 1 ಬೌಲ್ ಆಗೋಷ್ಟು ಉದ್ದಿನ ಬೇಳೆನ 3 ತಾಸು ನೆನೆಸಿ ತೊಗೊಂಡಿದ್ದೀನಿ. ಈ ಬೌಲಿಂದ 1 ಬೌಲಷ್ಟು ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ನಾನು ಅವಲಕ್ಕಿನ ನೆನೆಸಿ ತೊಗೊಂಡಿದ್ದೀನಿ. 3 ಟೀ ಸ್ಪೂನಷ್ಟು ಅವಲಕ್ಕಿ ನೆನೆಸಿ ತೊಗೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಅಷ್ಟೇ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಇನ್ನೊಂದು ಬ್ಯಾಚಿಗೆ ಇಷ್ಟನ್ನು ಹಾಕಿ ರುಬ್ಬಿ ತೊಗೊತಾ ಇದ್ದೀನಿ. ಸಣ್ಣಗೆ ಆದಷ್ಟು ಸಣ್ಣಗೆ ಪೇಸ್ಟ್ ಮಾಡಿ ತಗೊಳ್ಳಿ. ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡಿ ತಗೋಬೇಕು. ಇವಾಗ ನೋಡಿ, ನಾನು ಇನ್ನೊಂದು ಬ್ಯಾಚಿಗೆ ಸಹ ಹಾಕ್ತಾಯಿದ್ದೀನಿ. ಸೇಮ್ ಅದೇ ರೀತಿ 1 ಟೀ ಸ್ಪೂನಷ್ಟು 1.5 ಟೀ ಸ್ಪೂನಷ್ಟು ಅವಲಕ್ಕಿನ ಹಾಕಿ ರುಬ್ಬಿ ತೊಗೋತಾ ಇದ್ದೀನಿ. ಇವಾಗ ನೋಡಿ, 2 ಬ್ಯಾಚಿನ ರುಬ್ಬಿ ತೊಗೊಂಡಿದ್ದೀನಿ. ನಾನು ಸಣ್ಣಗೆ ರುಬ್ಬಿ ತೊಗೋಬೇಕು ಆದಷ್ಟು. ಇವಾಗ ನೋಡಿ, ಇದರಲ್ಲಿ ನಾನು 2ರಿಂದ 3 ಸ್ಪೂನಷ್ಟು ನಾನು ಹಿಟ್ಟನ್ನು ಸಪ್ರೇಟಾಗಿ ತೆಗೆದು ಇಡ್ತಾಯಿದ್ದೀನಿ. ಇವಾಗ ನೋಡಿ, ಅದೇ ಹಿಟ್ಟಿಗೆ ನಾನು ಹಸಿಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. ಕೊಬ್ಬರಿನ ಸಹ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ತಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಮಿಕ್ಸ್ ಆಗಿದೆ. ಇವಾಗ ಒಂದು ಬೌಲಲ್ಲಿ ನೀರನ್ನು ತೊಗೋತಾ ಇದ್ದೀನಿ. ತಗೊಂಡು ಈ ರೀತಿ ಕರೆಕ್ಟಾಗಿ ಉದ್ದಿನ ವಡಾನ ಯಾವ ರೀತಿ ನಾವು ಮಾಡ್ತೀವಿ ಆ ರೀತಿ ಕರೆಕ್ಟಾಗಿ ಈ ರೀತಿ ತಗೊಳ್ಳಿ. ಈ ರೀತಿ ಮಾಡಿಕೊಂಡು ಎಣ್ಣೆಲಿ ಈ ರೀತಿ ಹಾಕ್ಕೋಬೇಕು. ವಡಾ ಮೇಕರ್ ಇದ್ದರೆ ಅದರಲ್ಲಿ ನೀವು ಸಹ ಮಾಡ್ಕೋಬೋದು, ಅಥವಾ ಕೈಯಿಂದ ಈ ರೀತಿನೂ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಣ್ಣೆ ಕಾದಿದೆ. ಒಂದೊಂದನ್ನೇ ಹಾಕ್ತಾಯಿದ್ದೀನಿ. ನೋಡಿ, ನಿಧಾನವಾಗಿ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ. ಸ್ವಲ್ಪ ಅವಲಕ್ಕಿ ಹಾಕಬೇಕು, ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪೇಪರ್ ಅವಲಕ್ಕಿ ಹಾಕಬೇಕು, ಗಟ್ಟಿ ಅವಲಕ್ಕಿ ಹಾಕಬಾರ್ದು. ಮೀಡಿಯಮ್ ಅವಲಕ್ಕಿನ ಕರೆಕ್ಟಾಗಿ ಚೆನ್ನಾಗಿ 2 ಸೈಡು ಫ್ರೈ ಮಾಡಿ ತಗೊಳ್ಳಿ. ನೀವು ಹೋಟೆಲಲ್ಲಿ ತಿಂದಿರ್ತೀರಾ ಅದೇ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಉದ್ದಿನ ವಡಾನ 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಉದ್ದಿನ ವಡ. ಇವಾಗ ನೋಡಿ, ಪೂರ್ತಿ ಫ್ರೈ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡಿ, ಇವಾಗ ಗರಿಗರಿಯಾದ ಉದ್ದಿನ ವಡ ರೆಡಿಯಾಗಿದೆ. ಕಾಯಿ ಚಟ್ನಿ ಜೊತೆ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ನೀವು ತಿಂದಿರ್ತೀರ ಅದೇ ಥರ ನಾವು ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಇದೇ ಹಿಟ್ಟಿಂದ ನಾವು ಯಾವ ರೀತಿ ಹಪ್ಪಳನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಉದ್ದಿನ ಹಿಟ್ಟನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೆ. ಇದಕ್ಕೆ ನಾನು ಉದ್ದಿನಬೇಳೆ ಪೌಡರ್ನ ಸೇರಿಸ್ತಾ ಇದ್ದೀನಿ. ಉದ್ದಿನಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಬೌಲಷ್ಟು ಹಾಕ್ತಾಯಿದ್ದೀನಿ. ಅದು ಎಷ್ಟು ಹಿಡಿಯುತ್ತೆ ಅಷ್ಟೇ ಸೇರಿಸ್ತಾನೆ ಹೋಗಬೇಕು, ಒಮ್ಮೆ ಹಾಕಬಾರ್ದು. ಉದ್ದಿನ ಬೇಳೆಗೆ ಯಾವ ರೀತಿ ನೀರನ್ನು ಹಾಕಿ ರುಬ್ಬಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಉದ್ದಿನ ಹಿಟ್ಟು ಯಾವ ರೀತಿ ಹಾಕಬೇಕು ಅಂತಂದೇಳಿ. ಅಂದರೆ ಡ್ರೈ ಇರೋಂಥ ಉದ್ದಿನ ಹಿಟ್ಟನ್ನು ಯಾವ ರೀತಿ ಹಾಕಬೇಕು ಅಂತ. ಇವಾಗ ಕಡಿಮೆ ಹಾಕಿ ನಾವು ಪೇಸ್ಟ್ ಮಾಡಿ ತೊಗೊಂಡಿದ್ರೆ ಅಷ್ಟೊಂದು ಹಿಡಿಯೋಂಗಿಲ್ಲ. ಅದಕ್ಕೋಸ್ಕರ ನಾನು 1 ಬೌಲಷ್ಟು ತೊಗೊಂಡಿದ್ದೀನಿ. ಅದು ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಸೇರಿಸ್ತಾ ಇದನ್ನು ಹಿಟ್ಟನ್ನು ನಾದ್ಕೊತಾ ಇದ್ದೀನಿ. ಇವಾಗ ನೋಡಿ, ಸ್ವಲ್ಪ ನಾದಿದ ನಂತರ ಇದಕ್ಕೆ ಇವಾಗ ನೋಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ನೋಡಿಕೊಂಡು ಆ ನಂತರ ಇದಕ್ಕೆ ಉಪ್ಪು ಸೇರಿಸ್ಬೇಕಾಗುತ್ತೆ. ಒಮ್ಮೆ ಹಾಕಬಾರ್ದು, ಉಪ್ಪು ಎಷ್ಟು ಹಿಡಿಯುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವಾಗಲೇ ಉಪ್ಪನ್ನು ಸೇರಿಸಬೇಡಿ. ಇವಾಗ ನೋಡಿ, ಈ ರೀತಿ ಇದ್ದಾಗ ಇದಕ್ಕೆ ನಾನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ, ಕುಟ್ಟಿ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಂಬ ಪೌಡ್ರ್ ಮಾಡಬಾರ್ದು. ಇವಾಗ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು. ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ. 3 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ನಾದ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಅದು ಕಾಳು ಮೆಣಸು ಪೌಡರು ಮತ್ತು ಉಪ್ಪು ಕರೆಕ್ಟಾಗಿ ಲೆವೆಲ್ಲಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಅಂಗೈ ಸಹಾಯದಿಂದ ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು
ನೋಡಿ ಈ ರೀತಿ ಗಟ್ಟಿಯಾಗಿ ನಾದ್ಕೊಳ್ಳಿ. ಇವಾಗ ನೋಡಿ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು 2 ತಾಸು ನೆನೆಸಿ ಇಡ್ತಾಯಿದ್ದೀನಿ. ಇಟ್ಟು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 2 ತಾಸು ಆಗಿದೆ ನೋಡಿ. ಇವಾಗ ಸಣ್ಣ ಸಣ್ಣ ಹುಳ್ಳೆಗಳನ್ನು ಮಾಡ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಸಣ್ಣ ಸಣ್ಣ ಹುಳ್ಳೆಗಳನ್ನು ಮಾಡಿ ತೊಗೋತಿದ್ದೀನಿ. ಇವಾಗ ಹಪ್ಳಕ್ಕಂತ ಸಪ್ರೇಟಾಗಿ ನಾವು ಬೇಳೆನ ನೆನೆಸಿ ಮಾಡೋ ಅವಶ್ಯಕತೆಯೇ ಇರಲ್ಲ. ಉದ್ದಿನ ವಡದಲ್ಲಿ ನಾವು ಈ ರೀತಿನೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇದಕ್ಕೆ ಉದ್ದಿನ ಹಿಟ್ಟಿನ ಪೌಡ್ರನ್ನೇ ಸೇರಿಸ್ಬೇಕು. ಈ ಹಿಟ್ಟನ್ನು ಹಾಕಬೇಕು, ಅಕ್ಕಿ ಹಿಟ್ಟದು ಯಾವುದು ಹಾಕಬಾರ್ದು. ಅದಕ್ಕೋಸ್ಕರ ಜಿಗಿಟ್ಟು ಬರಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿ ಕರೆಕ್ಟಾಗಿ ಹುಳ್ಳೆಗಳನ್ನು ರೆಡಿ ಮಾಡಿ ತಗೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ಅಂಗೈ ಸಹಾಯದಿಂದ ಬ್ರಷ್ ಮಾಡಿ ತೊಗೊಳ್ಳಿ. ಈ ರೀತಿ ಮಾಡ್ಕೊಂಡು ತೊಗೊಳ್ಳಿ. ನಾನು ಪೂರ್ತಿಯಾಗಿ ಹುಳ್ಳೆಗಳನ್ನು ರೆಡಿ ಮಾಡಿ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಹುಳಿಗಳನ್ನು ರೆಡಿ ಮಾಡಿ ತೊಗೊಂಡಿದ್ದೀನಿ. ಮಾಡೋದು ಸಹ ತುಂಬಾ ಸುಲಭ ಇದೆ. ಇವಾಗ ನೋಡಿ, ಇವಾಗ ಎಣ್ಣೆ ಪಾಕೆಟ್ ಇರುತ್ತೆ ನೋಡಿ, ಅಂಥ ಕವರನ್ನು ತೊಗೋಬೇಕು. ಸ್ವಲ್ಪ ದಪ್ಪ ಇರುತ್ತೆ, ಹಾಗಾಗಿ ಈ ರೀತಿ ಇರುವಂಥ ಕವರನ್ನು ತೊಗೊಳ್ಳಿ. ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಇದನ್ನು ಎಣ್ಣೆ ಹಚ್ಚಿ ಮಾಡಬೇಕು, ಹಿಟ್ಟನ್ನು ಹಾಕಬಾರ್ದು. ಇವಾಗ ನೋಡಿ ನಾನು ಇನ್ನೊಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ಇದಕ್ಕೂ ಸಹ ಅಷ್ಟೇ, ನಾವು ಯಾವ ಸೈಡು ಇಡ್ತಾ ಇದ್ದೀವಿ ಆ ಸೈಡು ಮಾತ್ರ ಎಣ್ಣೆನ ಹಚ್ಚಬೇಕು. ನೋಡಿ ಈ ರೀತಿ ಇಟ್ಟುಕೊಂಡು ಒಂದು ಪ್ಲೇಟ್ ಸಹಾಯದಿಂದ ಇದನ್ನು ಫ್ರೆಶ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಲೆವೆಲ್ಲಾಗಿ ಫ್ರೆಶ್ ಮಾಡ್ಕೊಳ್ಳಿ. ಒಂದು ಕಡೆ ದಪ್ಪಗೆ ಒಂದು ಕಡೆ ತೆಳ್ಳಗೆ ಮಾಡ್ಕೋಬಾರ್ದು. ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಇದರಲ್ಲಿ ಯಾವುದೇ ಎಡಿಟಿಂಗ್ ಇಲ್ಲ, ಏನಿಲ್ಲ. ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನೀವು ಬೇಕು ಅಂತಂದರೆ ಕೈಯಿಂದ ಸಹ ನೀವು ಮಾಡ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬಾ ಈಸಿ ಇದೆ ಮಾಡೋದು ಮಾತ್ರ. ಇವಾಗ ನಾನು ಇನ್ನೊಂದು ಸ್ಟೆಪ್ಪಲ್ಲಿ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇದೇ ರೀತಿ ನಾನು ಕೈಯಲ್ಲಿಯೂ ಸಹ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಕೈಯಿಂದ ಸಹ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಈ ರೀತಿ ಪ್ಲೇಟಿಂದ ಬ್ರಷ್ ಮಾಡೋಕ್ಕೆ ಬೇಡ ಅಂದರೆ ಈ ರೀತಿಯೊಂದು ಮಾಡ್ಕೊಳ್ಳಿ. ಅದೇ ನಿಧಾನವಾಗಿ ಮಾಡ್ಕೊಳ್ಳಿ, ಒಂದೇ ಲೆವೆಲಾಗಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ಸಹ ಅಷ್ಟೇ ಸೇಮ್ ಈ ಸೈಜಲ್ಲಿ ಇರಬೇಕು, ತುಂಬ ದಪ್ಪಗೆ ಮಾಡ್ಕೋಬಾರ್ದು. ನೋಡಿ ಇವಾಗ ನಾನು ಒಂದು ಕಾಟನ್ ಬಟ್ಟೆಯಲ್ಲೇ ಹಾಕ್ತಾಯಿದ್ದೀನಿ. ಪ್ಲಾಸ್ಟಿಕ್ ಸೀಟಲ್ಲಿ ಹಾಕಬಾರ್ದು, ಕಾಟನ್ ಬಟ್ಟೆಯಲ್ಲೇ ಹಾಕಬೇಕು. ನೋಡಿ ಈ ರೀತಿ ಕಾಟನ್ ಬಟ್ಟೆ ತೊಗೊಂಡು ಹಾಕಿ ಇದನ್ನು ನಾನು ಓವರ್ನೈಟು ಹಾಗೆ ಪ್ಯಾನ್ ತಳಗೆ ಹಾಕಿದ್ದೀನಿ, ಪ್ಯಾನ್ಗಳಲ್ಲಿ ಇಟ್ಟಿದ್ದೀನಿ. ನೋಡಿ ಇವಾಗ ನೆಕ್ಸ್ಟ್ ಡೇ ಇದು ಒಳ್ಳಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾವು 9 ಗಂಟೆಗೆ ಯಾವ ರೀತಿ ಬಿಸಿಲಿರುತ್ತೆ ಆ ಬಿಸಿಲಲ್ಲಿ ಮಾತ್ರ ಇದನ್ನು ಒಣಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನೋಡಿ ನಾನು 9 ಗಂಟೆ ನೆಕ್ಸ್ಟ್ ಡೇ ನಾನು ಮಾರ್ನಿಂಗು 9 ಗಂಟೆಗೆ ಇದನ್ನು ಬಿಸಿಲಲ್ಲಿ ಇಟ್ಟಿರೋದು ನೋಡಿ. ಇದು ತುಂಬ ಬಿಸಿಲಲ್ಲಿ ಇಡಬಾರ್ದು, ಒಂದು 10 ರಿಂದ 15 ನಿಮಿಷ ಅಷ್ಟೇ ಇಡಬೇಕು, ಜಾಸ್ತಿ ಹೊತ್ತು ಇಡಬಾರ್ದು. ಇವಾಗ ನೋಡಿ ನಾನು 10 ರಿಂದ 15 ನಿಮಿಷ ಅಷ್ಟೇ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ. ಇದು ಜಾಸ್ತಿ ದಿನ ಇರಬಾರ್ದು, ಹಾಗೆ ಮಾಡಿ ಹಾಗೆ ತಿನ್ನಬೇಕು, ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಂದರೆ ಹಸಿಮೆಣಸಿಕಾಯಿ ಪೇಸ್ಟನ್ನು ಸಹ ನೀವು ಸೇರಿಸ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇವಾಗ ಒಂದು ಫ್ರೈ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನೋಡಿ ಹಾಕಿದ ತಕ್ಷಣ ಒಳಿಸಿ ಹಾಕಬೇಕು, ಬೇಗ ಇದು ಕೆಂಪು ಆಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದನ್ನು ಮಾಡ್ತೋದೆ ನೋಡಿ, ತುಂಬ ರುಚಿಯಾಗಿರುತ್ತೆ ನೋಡಿ. ನೋಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಇವಾಗ ತೋರಿಸ್ತಾ ಇದೆ ನೋಡಿ ಯಾವ ರೀತಿ ಬಂದಿದೆ ಅಂತ. ಇವಾಗ ರೈಸ್ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿನೂ ತಿನ್ಬೋದು. ಇದನ್ನು 1 ವೀಕ್ ಅಷ್ಟೇ ಇಟ್ಕೋಬೇಕು, ಯಾಕಂದರೆ ಇದನ್ನು ಜಾಸ್ತಿ ಹೊತ್ತು ನಾವು ಬಿಸಿಲಲ್ಲಿ ಒಣಗಿಸಿಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೆಳ್ಳಗೆ ಈ ರೀತಿ ಮಾಡಿ ತಗೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.